ಆತ್ಮೀಯ ಸಹೋದರ ಸಹೋದರಿಯರೇ, ತಾವೆಲ್ಲರೂ ದೇವರ ಧ್ಯಾನದಲ್ಲಿ ಸಂತೋಷವಾಗಿದ್ದೀರಲ್ಲವೇ? ಕಳೆದ ಕಾರ್ಯಕ್ರಮದಲ್ಲಿ ಆದಿಕಾಂಡ ಪುಸ್ತಕದ ಧ್ಯಾನದಲ್ಲಿ ಪೀಠಿಕೆಯ ಭಾಗದಲ್ಲಿ ಸೃಷ್ಟಿಯ ಕುರಿತು ಅಮೂಲ್ಯವಾದ ಸಂಗತಿಗಳನ್ನು ತಿಳಿದುಕೊಂಡೆವು. ಇಂದು ನಾವು 1ನೇ ಅಧ್ಯಾಯದ 1ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಮೂಲಕ ದೇವರು ತಿಳಿಸುವ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಪ್ರಿಯರೇ, ನಮ್ಮನ್ನು ದೇವರ ಆತ್ಮನ ವಶಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಆರಂಭಿಸೋಣ. ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 2ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಕೃಪೆಯಿಂದ ಕಳೆದ ಕಾರ್ಯಕ್ರಮದಲ್ಲಿ ಆದಿಕಾಂಡ ಪುಸ್ತಕದ ಪೀಠಿಗೆ ಭಾಗದ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ನಾವು ಸೃಷ್ಟಿಯ ಕುರಿತಾಗಿ ಕೆಲವು ಮುಖ್ಯವಾದ ಸಂಗತಿಗಳನ್ನು ಅರಿತುಕೊಳ್ಳೋಣ. ಪ್ರಿಯರೇ, ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ ಮುಖ್ಯ ವಿಷಯ ವಿಶ್ವದ ಸೃಷ್ಟಿ, ಭೂಮಿಯ ನಿರ್ಮಾಣ. ಅವುಗಳು ಈ ರೀತಿಯಾಗಿವೆ: 1ನೇ ದಿನ ಬೆಳಕು, 2ನೇ ದಿನ ವಾಯುಮಂಡಲ, 3ನೇ ದಿನ ಒಣನೆಲ ಮತ್ತು ಸಸ್ಯವರ್ಗ, 4ನೇ ದಿನ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಗೋಚರತೆ, 5ನೇ ದಿನ ಜಲಜಂತುಗಳು, 6ನೇ ದಿನ ಜೀವಜಂತುಗಳು ಮತ್ತು ಮನುಷ್ಯನ ಸೃಷ್ಟಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ನಾವು ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಪ್ರಿಯರೇ, ಈ ಹೇಳಿಕೆಯು ಅಥವಾ ಈ ವಚನವು ಇಲ್ಲಿಯವರೆಗೂ ಮಾಡಲ್ಪಟ್ಟ ಹೇಳಿಕೆಗಳಲ್ಲಿ ಅತಿ ಅಗಾಧವಾದ ಹೇಳಿಕೆ ಆಗಿರುತ್ತದೆ. ಹೀಗಿರುವಾಗಲೂ ನಾವು ಜೀವಿಸುತ್ತಿರುವ ಈ ಗಳಿಗೆಯಲ್ಲಿ ಈ ಹೇಳಿಕೆಯು ನಿಶ್ಚಿತವಾಗಿಯೂ ಸವಾಲನ್ನು ಎದುರಿಸುತ್ತಿರುವ ಹೇಳಿಕೆ ಆಗಿರುತ್ತದೆ. ಮುಂದೆ ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡಲಿರುವ ಮನುಷ್ಯ ಮತ್ತು ಪ್ರಾಣಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಈ ವಚನವಷ್ಟೇ ನಿಜವಾದ ಸೃಷ್ಟಿಯ ಬಗ್ಗೆ ಎಲ್ಲವನ್ನು ಹೊಂದಿರುತ್ತದೆ ಎಂದು ನಾನು ಆಲೋಚಿಸುತ್ತೇನೆ. ಇದು ಸೃಷ್ಟಿಯ ಕಥೆ ಆಗಿರುತ್ತದೆ ಮತ್ತು ಇದು ಬಹು ಚಿಕ್ಕ ಕಥೆಯಾಗಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಕ್ಲಿವ್ಲ್ಯಾಂಡ್ ಪ್ಲೇನ್ ಡೀಲರ್ನ ದಿವಂಗತ ನಗರ ಸಂಪಾದಕ ಪಾಲ್ ಬೆಲ್ಲಾಮಿಯವರು ಹೇಳಿದ ಒಂದು ಘಟನೆ ಈ ರೀತಿಯಾಗಿದೆ. ಏನೆಂದರೆ, ಒಂದು ರಾತ್ರಿ ಅವರು ವರದಿಗಾರರ ಮೇಜುಗಳ ಸುತ್ತಲೂ ಹೋಗುತ್ತಿದ್ದಾಗ ಅವರ ಸಿಬ್ಬಂದಿಯೊಬ್ಬರು ಬೆಲ್ಲಾಮಿ ತುಲಾತ್ಮಕವಾಗಿ ಅಪ್ರಮುಖ ಘಟನೆ ಎಂದು ಪರಿಗಣಿಸಿದ್ದರ ಬಗ್ಗೆ ದೊಡ್ಡದಾಗಿ ಬರೆಯುತ್ತಿರುವುದನ್ನು ಗಮನಿಸಿ ಅದನ್ನು ಕಡಿಮೆ ಮಾಡಿ ಎಂದು ಹೇಳಿದರು. ಎಲ್ಲವೂ ಆದ ನಂತರ ಸೃಷ್ಟಿಯ ಕಥೆಯನ್ನು ಆದಿಕಾಂಡ ಪುಸ್ತಕದಲ್ಲಿ 282 ಪದಗಳಲ್ಲಿ ಹೇಳಲಾಗಿದೆ ಎಂದಾಗ ವರದಿಗಾರ ತಕ್ಷಣವೇ ಉತ್ತರಿಸಿದನು, ಹೌದು, ಮತ್ತು ಯಾರಾದರೂ ಇನ್ನೂ 200ಕ್ಕೂ ಹೆಚ್ಚು ಪದಗಳನ್ನು ಬರೆದಿದ್ದರೆ ನಂತರದ ಸಾಕಷ್ಟು ವಾದಗಳಿಂದ ನಾವು ಪಾರಾಗಬಹುದಿತ್ತು ಎಂದು ನಾನು ಯಾವಾಗಲೂ ಯೋಚಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ದೇವರು ನಿಸ್ಸಂಶಯವಾಗಿ ನಮಗೆ ಒಂದು ಸಂಕ್ಷಿಪ್ತ ಪ್ರತಿ ಕೊಟ್ಟಿರುವುದನ್ನು ಗಮನಿಸೋಣ. ಆತನು ನಿರ್ದಿಷ್ಟವಾದ ಈ ಭಾಗವನ್ನು ನಮಗೆ ಕೊಟ್ಟಾಗ ಆತನ ಮನಸ್ಸಿನಲ್ಲಿ ಏನಿತ್ತು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇಲ್ಲಿ ಗ್ರಂಥಕರ್ತನ ಉದ್ದೇಶವೇನಿತ್ತು? ನಮಗೆ ಭೂವಿಜ್ಞಾನವನ್ನು ಕಲಿಸುವುದು ಅವನ ಉದ್ದೇಶವಾಗಿತ್ತೋ? ಇಲ್ಲ ಪ್ರಿಯರೇ, ಈ ನಿರ್ದಿಷ್ಟ ಹಂತದಲ್ಲಿ ಶ್ರೇಷ್ಠ ಮೊತ್ತವಾದ ವಾದ ವಿವಾದ ಮತ್ತು ಭಿನ್ನಾಭಿಪ್ರಾಯ ಇರುತ್ತದೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಹೇಳುತ್ತಾರೆ, ಸ್ವಲ್ಪ ಸಮಯದ ಹಿಂದೆ ಕ್ಯಾಲಿಫೋರ್ನಿಯಾದಲ್ಲಿ ರಾಜ್ಯ ಶಿಕ್ಷಣ ಮಂಡಳಿಯು ಸೃಷ್ಟಿಯ ಬೈಬಲ್ನದ್ದು ಎಂದು ಕರೆಯಲ್ಪಡುವ ಸಿದ್ಧಾಂತವನ್ನು ವಿಜ್ಞಾನ ಪುಸ್ತಕಗಳಲ್ಲಿ ಸೇರಿಸಲು ಮತ ಹಾಕಿತು. ಆಗ ಪ್ರಾಮಾಣಿಕವಾಗಿ ಅದರ ಬಗ್ಗೆ ನನಗೆ ಅಷ್ಟೊಂದು ಸಂತೋಷವಿರಲಿಲ್ಲ. ಇದು ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆ, ಆದ್ದರಿಂದ ನನಗೆ ಸಂತೋಷವಾಗಿರಬೇಕಿತ್ತು ಎಂದು ಯಾರಾದರೂ ಹೇಳಬಹುದು. ನನ್ನ ಸ್ನೇಹಿತರೆ, ನನಗೆ ಯಾಕೆ ಸಂತೋಷವಿಲ್ಲ ಎಂದು
ನಾನು ನಿಮಗೆ ಹೇಳುತ್ತೇನೆ. ನನ್ನ ಕಾಳಜಿ ಅದನ್ನು ಕಲಿಸುವ ಶಿಕ್ಷಕರ ಗುಣಲಕ್ಷಣಕ್ಕೆ ಸಂಧಿಸಿದೆ. ಅದನ್ನು ಸರಿಯಾಗಿ ಕಲಿಸಲು ಕ್ರಿಶ್ಚಿಯನ್ ಹಿನ್ನೆಲೆ ಮತ್ತು ಬೈಬಲ್ ಹಿನ್ನೆಲೆಯುಳ್ಳ ಸಾಕಷ್ಟು ಶಿಕ್ಷಕರು ನಮ್ಮಲ್ಲಿಲ್ಲ. ಸಾರ್ವಜನಿಕ ಶಾಲಾ ಶಿಕ್ಷಕರಲ್ಲಿ ಕೆಲವರು ಸೃಷ್ಟಿಯ ಕಥೆಯನ್ನು ಕಲಿಸಲು ನಿಜವಾಗಿ ಸಿದ್ಧರಾಗಿದ್ದಾರೆ ಎಂಬುದಾಗಿ ಅವರು ತಿಳಿಸಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಡೇವಿಸ್ನ ಜೀವಶಾಸ್ತ್ರದ ಪ್ರಾಧ್ಯಾಪಕ ಮತ್ತು ಪದವಿ ವಿಭಾಗದ ಡೀನ್ ಡಾಕ್ಟರ್ ರಾಲ್ಫ್ ಗಿರಾರ್ಡ್ ಪತ್ರಿಕಾ ವರದಿಗಳ ಪ್ರಕಾರ ಸೃಷ್ಟಿ ಸಿದ್ಧಾಂತವು ಕೊಕ್ಕರೆ ಸಿದ್ಧಾಂತ ಬಗ್ಗೆ ಕಲಿಸುವಷ್ಟೇ ಅರ್ಥಪೂರ್ಣವಾಗಿದೆ ಎಂದು ಹೇಳಿದ್ದಾರೆ. ಪ್ರಿಯರೇ, ಸಂತಾನೋತ್ಪತ್ತಿಯು ವೈಜ್ಞಾನಿಕ ಕೋರ್ಸ್ ಕೊಕ್ಕರೆ ಸಿದ್ಧಾಂತವನ್ನು ಸಹ ಉಲ್ಲೇಖಿಸಬೇಕೇ ಎಂದು ಅವರು ಕೇಳಿದರು. ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದರೆ, ಕೊಕ್ಕರೆ ಸಿದ್ಧಾಂತವು ಬೈಬಲ್ನಲ್ಲಿ ಎಲ್ಲಿಯೂ ಉಲ್ಲೇಖವಾಗಿಲ್ಲ, ಆದರೆ ಸೃಷ್ಟಿಯ ಕತೆ ಉಲ್ಲೇಖವಾಗಿದೆ. ಅವರ ಹೋಲಿಕೆ ಸಂಪೂರ್ಣವಾಗಿ ಸಮರ್ಥನೀಯವಲ್ಲ, ಏಕೆಂದರೆ ಬೈಬಲ್ ಅಕ್ಷರಶಃ ಈ ಸಂತಾನೋತ್ಪತ್ತಿಯ ವಿಷಯದ ಬಗ್ಗೆ ವ್ಯವಹರಿಸುತ್ತದೆ ಮತ್ತು ನಿಮ್ಮ ಬೈಬಲನ್ನು ನೀವು ಎಚ್ಚರಿಕೆಯಿಂದ ಓದಿದರೆ ನಿಮಗೆ ಕೊಕ್ಕರೆ ಸಿದ್ಧಾಂತದ ದೃಷ್ಟಿಕೋನ ಎಂದಿಗೂ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಈ ವ್ಯಕ್ತಿ ಹೇಳುವುದು ಖಂಡಿತವಾಗಿಯೂ ಅಪ್ರಸ್ತುತವಾಗಿದೆ, ಆದರೆ ಬೈಬಲ್ನ ಬಗ್ಗೆ ಬಹಳ ಅವರ ವಿರೋಧಿ ಮನೋಭಾವವನ್ನು ಬಹಿರಂಗಪಡಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ವ್ಯಕ್ತಿಯು ತನ್ನ ನಿರ್ದಿಷ್ಟ ವಿಷಯವಾದ ಜೀವಶಾಸ್ತ್ರದ ಬಗ್ಗೆ ಬಹಳಷ್ಟು ತಿಳಿದಿರಬಹುದು, ಆದರೆ ದೇವರ ವಾಕ್ಯದ ಬಗ್ಗೆ ಅವರಿಗೆ ತಿಳಿದಿರುವುದು ಬಹಳ ಕಡಿಮೆ ಎಂಬುದು ನನ್ನ ಅಭಿಪ್ರಾಯ. ಅವರು ಮಾಡಿದ ಹೇಳಿಕೆಯ ಪ್ರಕಾರ ಇದು ಸ್ಪಷ್ಟವಾಗಿದೆ. ಪ್ರಿಯರೇ, ದೇವರು ಯೋಬನಿಗೆ, ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಎಂಬ ಪ್ರಶ್ನೆಯನ್ನು ಕೇಳಿದನು. ಯೋಬನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 4ನೇ ವಚನವನ್ನು ನೋಡ್ರಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೇವರು ಮನುಷ್ಯನಿಗೆ, ನೀನು ಜಗದ ಉತ್ಪತ್ತಿಯ ಕುರಿತು ಮಾತನಾಡುತ್ತಾ ಇದ್ದಿ, ಆದರೆ ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ ಎಂಬುದನ್ನು ನೀನೇ ತಿಳಿದಿರುವುದಿಲ್ಲ ಎಂಬುದಾಗಿ ಹೇಳುತ್ತಿರುವನು. ಪ್ರಿಯರೇ, ಲೋಕವು ಹೇಗೆ ಆರಂಭಗೊಂಡಿತು ಎಂಬುದರ ಕುರಿತು ಅನೇಕ ಸಿದ್ಧಾಂತಗಳು ಇರುತ್ತವೆ, ಆದರೆ ಅವೆಲ್ಲವುಗಳನ್ನು 2 ಮಡಿಕೆಯ ವರ್ಗೀಕರಣದಲ್ಲಿ ಸೇರಿಸಬಹುದು. ಆ 2 ವರ್ಗಗಳು ಯಾವುವೆಂದರೆ, ಮೊದಲನೆಯದು ಸೃಷ್ಟಿ, ಎರಡನೆಯದು ಊಹಾಪೋಹ ಎಂಬಿವುಗಳೇ. ಎಲ್ಲ ಸಿದ್ಧಾಂತಗಳು ಈ 2ರಲ್ಲಿ ಯಾವುದಾದರೊಂದು ವರ್ಗಗಳಲ್ಲೇ ಬೀಳುತ್ತವೆ. ಪ್ರಿಯರೇ, ವಿಕಸನದ ಸಿದ್ಧಾಂತವು ನಮ್ಮ ಇಂದಿನ ದಿನದ ವಿವಿಧ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಗತಕಾಲದ ಹಾಗೂ ಪ್ರಸ್ತುತ ಕಾಲದ ಕೆಲವು ಹೆಸರುವಾಸಿ ವಿಜ್ಞಾನಿಗಳು ವಿಕಸನವನ್ನು ತಳ್ಳಿ ಹಾಕಿರುತ್ತಾರೆ. ಆದುದರಿಂದ ವಿಕಸನದ ಸಿದ್ಧಾಂತವನ್ನು 2+2 = 4 ಎಂಬ ವೈಜ್ಞಾನಿಕ ಹೇಳಿಕೆ ಎಂದು ಹಾಕಲು ಆಗುವುದಿಲ್ಲ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಮಗೆ ಸೃಷ್ಟಿಯ ವಿಚಾರವು ಕೊಡಲ್ಪಟ್ಟಿರುವುದು ಮತ್ತು ಇದನ್ನು ನಂಬಿಕೆಯಿಂದಲೇ ನಾವು ಸ್ವೀಕರಿಸಿಕೊಳ್ಳಬೇಕು. ಅದನ್ನು ಆ ರೀತಿಯಲ್ಲಿ ದೇವರು ಮಾಡಿರುವುದು ಬಹು ಆಸಕ್ತಿಕರವಾಗಿದೆ. ಅದನ್ನು ಸ್ವೀಕರಿಸಲು ಲೋಕದಲ್ಲಿ ಇರುವ ಏಕೈಕ ಮಾರ್ಗವು ನಂಬಿಕೆಯಾಗಿದೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು ಹೇಳಿರುವುದನ್ನು ಗಮನಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಮೊದಲ 3 ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದೂ ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂಬುದೇ. ಪ್ರಿಯರೇ, ಈಗಿರುವುದರಿಂದ ಏನೂ ಇಲ್ಲದರಿಂದ ಯಾವುದೋ ಒಂದು ಬಂದಿರುತ್ತದೆ ಎಂಬ ಆ ಸಮಸ್ಯೆಯು ಇನ್ನೂ ಉಳಿದುಕೊಂಡಿದೆ. ಆ ಉತ್ತರಕ್ಕೆ ಬಂದು ಮುಟ್ಟಲು ಇರುವ ಏಕೈಕ ಮಾರ್ಗವು ನಂಬಿಕೆ ಅಥವಾ ಊಹಾಪೋಹ ಆಗಿರುತ್ತದೆ ಮತ್ತು ಊಹಾಪೋಹವು ಬಹು ಅವೈಜ್ಞಾನಿಕವಾಗಿರುತ್ತದೆ. ಪ್ರಿಯರೇ, ಈಗ ಮೂಲ ಅಥವಾ ಹುಟ್ಟು ಇದರ ಕೆಲವು ಸಿದ್ಧಾಂತಗಳನ್ನು ನೋಡಿಕೊಳ್ಳೋಣ.
ಕೆಲವರು ವೈಜ್ಞಾನಿಕ ಉತ್ತರವನ್ನು ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವವರು ಇದ್ದಾರೆ. ಯಾವುದು ವೈಜ್ಞಾನಿಕ ಉತ್ತರವಾಗಿರುತ್ತದೆ? ಯಾವ ವಿಜ್ಞಾನದ ಕುರಿತು ನಾವು ಮಾತನಾಡುತ್ತೇವೆ? 1806ರಲ್ಲಿ ಪ್ರೊಫೆಸರ್ ಲೆಯೇಲ್ ಹೇಳಿದ್ದಾರೆ, ಫ್ರೆಂಚ್ ಇನ್ಸ್ಟಿಟ್ಯೂಟ್ ಧರ್ಮಗ್ರಂಥಗಳಿಗೆ ಪ್ರತಿಕೂಲವಾದ 80ಕ್ಕಿಂತ ಕಡಿಮೆ ಇಲ್ಲದ ಭೂವೈಜ್ಞಾನಿಕ ಸಿದ್ಧಾಂತಗಳನ್ನು ಪಟ್ಟಿ ಮಾಡಿದೆ. ಆದರೆ ಈ ಸಿದ್ಧಾಂತಗಳಲ್ಲಿ ಒಂದು ನಮ್ಮ ದಿನಗಳಲ್ಲಿ ಪ್ರಚಲಿತದಲ್ಲಿಲ್ಲ ಎಂಬುದಾಗಿ. ಪ್ರಿಯರೇ, ಮೋಶೆಯು ಆದಿಕಾಂಡ ಪುಸ್ತಕವನ್ನು ಬರೆಯಲು ದೇವರು ಉಪಯೋಗಿಸಿರುವ ಮಾನವ ಕಾರ್ಯಕರ್ತನಾಗಿರುತ್ತಾನೆ. ಅವನು ವೈಜ್ಞಾನಿಕ ವಿಚಾರವನ್ನು ಕೊಡುವ ಉದ್ದೇಶದಿಂದ ಬರೆಯದೇ ಇದ್ದರಿಂದ ಇಂದು ಸೃಷ್ಟಿಯ ಕುರಿತು ನಡೆಯುತ್ತಿರುವ ಗಲಿಬಿಲಿಯನ್ನು ನೋಡಿ ಮುಗುಳ್ನಗುತ್ತಿದ್ದನೋ ಏನೋ. ಪ್ರಿಯರೇ, ಪವಿತ್ರ ಗ್ರಂಥದ ಉದ್ದೇಶವನ್ನು ಪೌಲನು ನಮಗೆ ಹೀಗೆ ತಿಳಿಸುತ್ತಾನೆ. ಹೇಗೆಂದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದೇ. ಇದನ್ನು ನಾವು ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪವಿತ್ರ ಗ್ರಂಥದ ಉದ್ದೇಶವು ನೀತಿ ಶಿಕ್ಷಣಕ್ಕಾಗಿ ಇರುತ್ತದೆ. ಅದು ನಮಗೆ ಭೂವಿಜ್ಞಾನ ಅಥವಾ ಜೀವಶಾಸ್ತ್ರವನ್ನು ಕಲಿಸುವುದಕ್ಕಾಗಿ ಬರೆಯಲ್ಪಟ್ಟಿರಲಿಲ್ಲ. ಅದು ದೇವರಿಗೆ ಮನುಷ್ಯನ ಸಂಬಂಧವನ್ನು, ಮನುಷ್ಯನಿಗಾಗಿ ದೇವರ ಅಗತ್ಯತೆಗಳನ್ನು ಮತ್ತು ರಕ್ಷಿಸಲ್ಪಡುವುದಕ್ಕೆ ಮಾನವನು ಏನು ಮಾಡಬೇಕು ಎಂಬುದನ್ನು ತೋರಿಸುವುದಕ್ಕೆ ಬರೆಯಲ್ಪಟ್ಟಿತು. ನಾನು ರಕ್ಷಿಸಲ್ಪಡುವುದಕ್ಕೆ ಏನು ಮಾಡಬೇಕು ಎಂಬುದನ್ನು ಆದಿಕಾಂಡ ಪುಸ್ತಕದ ಮೊದಲ ಭಾಗದ ಮೇಲೆ ನಾವು ಬರೆದಿಟ್ಟುಕೊಳ್ಳಬೇಕು. ಪ್ರಿಯರೇ, ನಿಮಗೊಂದು ವಿಷಯವನ್ನು ಕೇಳಲು ಬಯಸುತ್ತೇನೆ. ಅದೇನೆಂದರೆ, ಒಂದು ವೇಳೆ ದೇವರು ಸೃಷ್ಟಿಯ ಕುರಿತು ವೈಜ್ಞಾನಿಕ ಹೇಳಿಕೆಯನ್ನು ನೀಡಿದ್ದರೆ ಮೋಶೆಯ ಕಾಲದ ಎಷ್ಟು ಜನರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು? ನಮ್ಮ ಹಿಂದಿನ ಕಾಲದ ಜನರು ಅದನ್ನು ಎಷ್ಟು ಗ್ರಹಿಸಿಕೊಳ್ಳುತ್ತಿದ್ದರು? ನೋಡ್ರಿ, ಸತ್ಯವೇದವು ಬರೀ ವಿದ್ಯಾವಂತ ಪಂಡಿತರಿಗಾಗಿ ಅಷ್ಟೇ ಅಲ್ಲ, ಆದರೆ ಎಲ್ಲ ಕಾಲದ, ಎಲ್ಲ ಸ್ಥಳದ ಸಾಮಾನ್ಯ ಜನರಿಗಾಗಿಯೂ ಬರೆಯಲ್ಪಟ್ಟಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಂದು ವೇಳೆ ಮೋಶೆಯ ಕಾಲದಲ್ಲಿ ಅದು ವೈಜ್ಞಾನಿಕ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದರೆ ಖಂಡಿತವಾಗಿಯೂ ನಿರಾಕರಿಸಲ್ಪಡುತ್ತಿತ್ತು. ಆದುದರಿಂದ ಪ್ರಿಯರೇ, ಜನರು ಜಗತ್ತಿನ ಮೂಲಕ್ಕೆ ಸಂಬಂಧಿಸಿದಂತೆ ಹಲವಾರು ಪರಿಹಾರಗಳನ್ನು ಪ್ರಸ್ತಾಪಿಸುತ್ತಾರೆ. ಅದರಲ್ಲಿ ಒಂದು ಭ್ರಮೆ ಎಂಬುದಾಗಿ ಇರುತ್ತದೆ. ಇದು ನೈಜತೆಗೆ ವಿರುದ್ಧವಾಗಿದ್ದರೂ ಅನೇಕ ಜನರು ಈ ಸಿದ್ಧಾಂತವನ್ನು ಹಿಡಿದುಕೊಂಡಿದ್ದಾರೆ. ಏನೂ ಇಲ್ಲದೆ ಇರುವಂಥದ್ದರಿಂದ ಅದು ಸ್ವಾಭಾವಿಕವಾಗಿ ಎದ್ದು ಕಂಡಿತು ಎಂಬುದಾಗಿ ನಂಬುವವರೂ ಇದ್ದಾರೆ. ಅದನ್ನೇ ಸತ್ಯವೇದವು ಹೇಳುತ್ತದೆ. ಆದರೆ ಅದನ್ನು ದಾಟಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ದೇವರು ಅದನ್ನು ಅಸ್ತಿತ್ವದಲ್ಲಿ ಕರೆದನು, ಆತನು ಅದನ್ನು ಉಂಟು ಮಾಡಿದನು ಎಂಬುದಾಗಿ ಹೇಳುತ್ತದೆ. ಪ್ರಿಯರೇ, ಮತ್ತೊಂದು ನೋಟ ಯಾವುದೆಂದರೆ, ಅದಕ್ಕೆ ಮೂಲ ಇರಲಿಲ್ಲ, ಆದರೆ ನಿತ್ಯತ್ವಕ್ಕೂ ಅಸ್ತಿತ್ವದಲ್ಲಿತ್ತು ಎಂಬುದೇ. ಮತ್ತು ವಿಶ್ವವು ಸೃಷ್ಟಿಸಲ್ಪಟ್ಟಿತ್ತು ಎಂಬುದು 4ನೇ ನೋಟವಾಗಿರುತ್ತದೆ. ಹಾಗೂ ಇದು ವಿಶ್ವದ ಮೂಲವನ್ನು ವಿವರಿಸಲು ಪ್ರಯತ್ನಿಸುವ ಮಾನವನು ಹಿಡಿದುಕೊಂಡಿರುವ ವಿವಿಧ ಸಿದ್ಧಾಂತಗಳಲ್ಲಿ ವಿಭಾಗಿಸಲ್ಪಡುತ್ತದೆ. ಪ್ರಿಯರೇ, ಪ್ರಪಂಚದ ಇತಿಹಾಸದುದ್ದಕ್ಕೂ ಮನುಷ್ಯರು ಮುಂದಿಟ್ಟಿರುವ ಕೆಲವು ಸಿದ್ಧಾಂತಗಳು ನಮ್ಮ ಮುಂದಿವೆ. ಅವುಗಳಲ್ಲಿ ಹಾರ್ವರ್ಡ್ ವೀಕ್ಷಣಾಲಯದ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಹಾರ್ಲೋ ಶೆಫ್ಲಿಯವರ ಹೇಳಿಕೆ ಹೀಗಿದೆ. ಅವರು ತಾವು ವಾಸಿಸುವ ಪ್ರಪಂಚದ ಬಗ್ಗೆ ಇನ್ನೂ ಅಜ್ಞಾನದ ಕಂದಕದಲ್ಲಿ ಹುದುಗಿದ್ದೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಪ್ರಿಯರೇ, ದೀರ್ಘ ಜನಾಂಗೀಯ ಅನುಭವ ಹೊಂದಿರುವ ಪ್ರಾಣಿಗಳು ಗಳಿಸಿದ ಬುದ್ಧಿವಂತಿಕೆಯ ಮಟ್ಟಕ್ಕಿಂತ ಒಟ್ಟು ಊಹಿಸಬಹುದಾದ ಜ್ಞಾನದ ವಿಸ್ತಾರಕ್ಕೆ ಹೋಲಿಸಿದರೆ ನಾವು ಬಹಳ ಕಡಿಮೆ ಮುಂದುವರಿದಿದ್ದೇವೆ ಎಂದು ಅವರು ಗಮನಿಸಿದರು. ನಾವು ಖಚಿತವಾಗಿ ಇನ್ನು ಮುಂದೆ ಕತ್ತಲೆಯಲ್ಲಿರುವ ವಿಚಿತ್ರ ಶಬ್ದಗಳಿಗೆ ಹೆದರುವುದಿಲ್ಲ ಅಥವಾ ಸತ್ತವರ ಬಗ್ಗೆ ಸಂಪೂರ್ಣವಾಗಿ ಮೂಢನಂಬಿಕೆ ಹೊಂದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಧೈರ್ಯದಿಂದ ತರ್ಕಬದ್ಧರಾಗಿದ್ದೇವೆ. ಆದರೂ ನಮಗೆ ತಿಳಿದಿರುವುದಕ್ಕಿಂತ ಅಜ್ಞಾನವು ಎಷ್ಟು ಮೀರಿ ನಿಂತಿದೆ ಎಂಬುದು ನಮಗೆ ತಿಳಿದಿದೆ.
ಪ್ರಿಯರೇ, ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ವಾಸಿಸುವ ಈ ಭೂಮಿಯ ಮೂಲಕ್ಕೆ ಸಂಬಂಧಿಸಿದಂತೆ ಇನ್ನೂ ನಾವು ಸಂಪೂರ್ಣವಾಗಿ ಕತ್ತಲೆಯಲ್ಲಿದ್ದೇವೆ. ಪ್ರಿಯರೇ, ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಪ್ರೊವೋಸ್ಟ್ ಕಚೇರಿಯ ಡಾಕ್ಟರ್ ಲಾರೆನ್ ಸಿ ಐಸಿಲಿ ಅವರನ್ನು ಈ ಬಗ್ಗೆ ಕೇಳಲಾಯಿತು. ಅವರು ಹೀಗೆ ಉತ್ತರಿಸಿದರು: ಪದಾರ್ಥ ಮತ್ತು ಅದು ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದರ ಬಗ್ಗೆ ನಮಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದಿರುವಷ್ಟು ಹೆಚ್ಚೇನೂ ತಿಳಿದಿಲ್ಲ. ಆದ್ದರಿಂದ ನಮ್ಮ ಪ್ರಸ್ತುತ ಜ್ಞಾನದ ಸ್ಥಿತಿಯಲ್ಲಿ ಒಂದು ಇನ್ನೊಂದನ್ನು ಹೊರಗಿಡುತ್ತದೆ ಎಂದು ಹೇಳುವುದು ಬುದ್ಧಿವಂತಿಕೆಯಲ್ಲ ಎಂದು ನಾನು ಭಾವಿಸುತ್ತೇನೆ. ವಿಶ್ವವು ಹೊರಹೊಮ್ಮುವ ಹಂತಗಳ ಸರಣಿಯಾಗಿ ಅಸ್ತಿತ್ವದಲ್ಲಿದೆ. ಅವುಗಳಲ್ಲಿ ಯಾವುದೂ ಕೆಳಗಿನ ಹಂತದಂತಿಲ್ಲ. ಮನುಷ್ಯ ಮತ್ತು ಉಳಿದ ಎಲ್ಲ ಜೀವಿಗಳು ವಿಕಸನಗೊಂಡಿವೆ ಮತ್ತು ಬದಲಾಗಿವೆ ಎಂಬುದು ನಿರಾಕರಿಸಲಾಗದು. ಆದರೆ ಈ ಬಾಹ್ಯ ಅಭಿವ್ಯಕ್ತಿಗಳ ಕೆಳಗೆ ಏನಿದೆ ಎಂಬುದು ನಮಗೆ ತಿಳಿದಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರಿಸಲು ನನಗೆ ಸಾಧ್ಯವಾದರೆ ಚೆನ್ನಾಗಿತ್ತು, ಆದರೆ ನನ್ನ ಅಜ್ಞಾನವನ್ನು ದೊಡ್ಡ ಪದಗಳಲ್ಲಿ ಓದಿಸುವುದು ನಿಮಗಾಗಲಿ ನನಗಾಗಲಿ ಪ್ರಯೋಜನವಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ಲೇಖನವು ಮನುಷ್ಯನನ್ನು ಪ್ರಪಂಚದ ಮೂಲದ ರಹಸ್ಯವನ್ನು ಕಂಡುಹಿಡಿಯುವ ಅಂಚಿನಲ್ಲಿದ್ದಾನೆ ಎಂದು ಹೇಳುತ್ತದೆ. ಅದು 1961ರಲ್ಲಿ ಬರೆಯಲ್ಪಟ್ಟ ಲೇಖನವಾಗಿತ್ತು. ಅಂದಿನಿಂದ ಆ ಬಗ್ಗೆ ನಮಗೆ ಹೊಸದೇನೂ ತಿಳಿದು ಬಂದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಜೀವಶಾಸ್ತ್ರಜ್ಞ ಎಡ್ವಿನ್ ಕಾಂಕ್ಲಿನ್ ವಿಕಾಸದ ಬಗ್ಗೆ ಮಾತನಾಡುತ್ತಾ, ಆಕಸ್ಮಿಕವಾಗಿ ಜೀವವು ಹುಟ್ಟಿಕೊಳ್ಳುವ ಸಂಭವನೀಯತೆಯು ಒಂದು ಮುದ್ರಣಾಲಯದಲ್ಲಿ ಸ್ಫೋಟದಿಂದ ಸಂಪೂರ್ಣ ನಿಘಂಟು ಹುಟ್ಟಿಕೊಳ್ಳುವ ಸಂಭವನೀಯತೆಗೆ ಹೋಲಿಸಬಹುದು ಎಂದು ಹೇಳಿದರು. ಇದು ಒಬ್ಬ ವಿಜ್ಞಾನಿಯಿಂದ ಬರುವ ಹೇಳಿಕೆಗೆ ಬಹಳ ಅವೈಜ್ಞಾನಿಕವಾಗಿ ಧ್ವನಿಸುತ್ತದೆ, ಆದರೆ ಅದು ಸತ್ಯ. ವಿಶ್ವದ ಮೂಲದ ಬಗ್ಗೆ ಕನಿಷ್ಠ 3 ಸಿದ್ಧಾಂತಗಳಿವೆ ಎಂದು ಖಗೋಳ ಶಾಸ್ತ್ರಜ್ಞರು ಸಹ ಸೂಚಿಸಿದ್ದಾರೆ ಮತ್ತು ಅವುಗಳನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ. ಪ್ರಿಯರೇ, ಅವುಗಳಲ್ಲಿ ಒಂದು ಸ್ಥಿರ ಸ್ಥಿತಿ ಸಿದ್ಧಾಂತ, ಇನ್ನೊಂದು ಮಹಾಸ್ಫೋಟ ಸಿದ್ಧಾಂತ, ಮತ್ತೊಂದು ಆಂದೋಲನ ಸಿದ್ಧಾಂತ. ಪ್ರಿಯರೇ, ಕಾಲ್ಟೆಕ್ ವಿಜ್ಞಾನಿ ಡಾಕ್ಟರ್ ವಿಲಿಯಂ ಎ ಬೌಮ್ UCLAನಲ್ಲಿ ಮಾತಾಡುತ್ತಾ, ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಗೆ ಹೊಸ ಸಂಶೋಧನೆಗಳು ಸ್ಥಿರಸ್ಥಿತಿ ಸಿದ್ಧಾಂತವನ್ನು ತಳ್ಳಿಹಾಕಲು ಒಲವು ತೋರುತ್ತಿವೆ ಎಂದು ಹೇಳಿದರು. ಅಂದರೆ ವಿಶ್ವವು ಯಾವಾಗಲೂ ಅಸ್ತಿತ್ವದಲ್ಲಿತ್ತು ಮತ್ತು ಹೊಸ ವಸ್ತುವು ನಿರಂತರವಾಗಿ ಸೃಷ್ಟಿಯಾಗುತ್ತಿದೆ ಎಂಬ ಸಿದ್ಧಾಂತ. ಪ್ರಿಯರೇ, ಹಲವಾರು ವರ್ಷಗಳ ಹಿಂದೆ ಅದು ಅಂಗೀಕರಿಸಲ್ಪಟ್ಟ ಸಿದ್ಧಾಂತವಾಗಿತ್ತು. ಈಗ ವಿಶ್ವದ ಮೂಲಕ್ಕಾಗಿ ಅವರಿಗೆ ಹೊಸ ಸಿದ್ಧಾಂತವಿದೆ. ಡಾಕ್ಟರ್ ಬೌಮ್ ಸ್ಪಷ್ಟವಾಗಿ ಮಹಾಸ್ಫೋಟ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅಂದರೆ ಶತಕೋಟಿ ವರ್ಷಗಳ ಹಿಂದೆ ಒಂದು ದೊಡ್ಡ ಸ್ಫೋಟ ಸಂಭವಿಸಿದೆ ಮತ್ತು ಬಹುಶಃ ಇನ್ನೊಂದು 10 ಶತಕೋಟಿ ವರ್ಷಗಳಲ್ಲಿ ಮತ್ತೊಂದು ಸ್ಫೋಟವಾಗಲಿದೆ. ಅದರ ಬಗ್ಗೆ ನಾವು ಹೆಚ್ಚು ಚಿಂತಿಸಬೇಕಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದರೆ ಪ್ರಿಯರೇ, ಇದು ಆಸಕ್ತಿದಾಯಕ ಸಿದ್ಧಾಂತ ಮತ್ತು ಇದು ಗ್ರೇಟ್ ಬ್ರಿಟನ್ನಲ್ಲಿ ಹುಟ್ಟಿಕೊಂಡಿತು. ಹಲವಾರು ವರ್ಷಗಳ ಹಿಂದೆ ಮಾನವ ಶಾಸ್ತ್ರಜ್ಞ ಡಾಕ್ಟರ್ ಲೂಯಿಸ್ ಲೀಕಿ ಮಿಷನರಿಯೊಬ್ಬರ ಮಗ ಆಫ್ರಿಕಾದಲ್ಲಿ ಕಾಣೆಯಾದ ಕೊಂಡಿ ಎಂದು ಕರೆದದ್ದನ್ನು ಕಂಡುಹಿಡಿದರು. ಅವರು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಹಲ್ಲುಗಳಿರುವ ತಲೆಬುರುಡೆಯ ತುಣುಕುಗಳನ್ನು ಅಗೆದು ತೆಗೆದರು. ಅದನ್ನು ನಟ್ ಕ್ರ್ಯಾಕರ್ ಮ್ಯಾನ್ ಎಂದು ಕರೆದರು ಮತ್ತು ಅದು ಸುಮಾರು 6 ಲಕ್ಷ ವರ್ಷಗಳ ಹಿಂದಿನ ಹದಿಹರೆಯದ ಯುವಕನಿಗೆ ಸೇರಿದ್ದೆಂದು ಪ್ರತಿಪಾದಿಸಿದರು. ಸರಿ, ಅಂತಹ ಸಿದ್ಧಾಂತಗಳು ನಮಗೆ ಮೊದಲೇ ಇದ್ದವು ಮತ್ತು 1961ರಿಂದ ಇದರ ಬಗ್ಗೆ ನಾವು ಹೆಚ್ಚೇನೂ ಕೇಳದ ಕಾರಣ ವೈಜ್ಞಾನಿಕ ಪ್ರಪಂಚವು ಅದನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ನಾನು ಊಹಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನ ಮೂಲವನ್ನು ವಿವರಿಸಲು ಇತರ ಮಾರ್ಗಗಳಿವೆ. ಟೆಕ್ಸಾಸ್ ಎ ಮತ್ತು ಎಂ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಲಾರೆನ್ಸ್ ಎಸ್ ಡಿಲನ್ ರವರು ಮನುಷ್ಯನು ಪ್ರಾಣಿಯಲ್ಲ, ಆದರೆ ಕಂದು ಕಡಲ ಕಳೆಯಿಂದ ವಿಕಸನಗೊಂಡ ಸಸ್ಯ ಎಂದು ಹೇಳುತ್ತಾರೆ. ಈಗ ಬಹುಶಃ ನೀವು ನಿಮ್ಮ ಅಜ್ಜ ಮತ್ತು ಅಜ್ಜಿಯನ್ನು ತಪ್ಪಾದ ಸ್ಥಳದಲ್ಲಿ ಹುಡುಕುತ್ತಿದ್ದೀರಿ. ಕೆಲವು ಜನರು ಮರದ ಮೇಲೆ ಹುಡುಕುತ್ತಿದ್ದಾರೆ. ಈಗ ನಾವು
ಕಡಲ ತೀರದಲ್ಲಿ ಕಡಲ ಕಳೆಗಳನ್ನು ಎಳೆಯಬೇಕು, ಏಕೆಂದರೆ ಅದೇ ಅಜ್ಜ ಮತ್ತು ಅಜ್ಜಿ ಎಂದು ನಮಗೆ ಹೇಳಲಾಗುತ್ತಿದೆ. ಪ್ರಿಯರೇ, ಈ ಕೆಲವು ಊಹೆಗಳು ನಿಜವಾಗಿಯೂ ಹಾಸ್ಯಾಸ್ಪದವಾಗುತ್ತದೆ. ಬಹಳ ಹಿಂದೆಯೇ ನಾನು ಪ್ರಮುಖ ಜಾತ್ಯತೀತ ನಿಯತಕಾಲಿಕವೊಂದರಲ್ಲಿ ಹೀಗೆ ಓದಿದೆ. ಹೇಗೆಂದರೆ, ಭೂಮಿಯ ಮೇಲೆ ಜೀವವು ಹೇಗೆ ಪ್ರಾರಂಭವಾಯಿತು ಎಂಬುದರ ಕುರಿತು ಶತಮಾನಗಳ ಕಹಿ ವಾದಗಳ ನಂತರ ಪ್ರಪಂಚದಾದ್ಯಂತದ ಪ್ರಯೋಗಾಲಯಗಳಲ್ಲಿನ ಜಾಣ ಮತ್ತು ತಾಳ್ಮೆಯ ಪತ್ತೆದಾರಿ ಕೆಲಸದಿಂದ ಒಂದು ವಿಸ್ಮಯಕಾರಿ ಉತ್ತರ ಹೊರಹೊಮ್ಮುತ್ತಿತ್ತು. ಇಷ್ಟೊತ್ತಿಗಾಗಲೇ ನಮಗೆ ಕೆಲವು ನೇರ ಉತ್ತರಗಳು ಅಥವಾ ಕನಿಷ್ಠ ಸ್ವಲ್ಪ ಪ್ರೋತ್ಸಾಹ ಸಿಗಬೇಕಿತ್ತು ಎಂದು ನೀವು ಭಾವಿಸಬಹುದು, ಆದರೆ ಯಾವುದೂ ಬಂದಿಲ್ಲ. ಪ್ರಿಯರೇ, ಜೆ.ವಿ.ಎನ್. ಟಾಲ್ಮೇಜ್ ಪ್ರಕಾರ ವಿಜ್ಞಾನಿಗಳು ಅನುಸರಿಸುತ್ತಿದ್ದ ಸಿದ್ಧಾಂತವೇನೆಂದರೆ, ಪೂರ್ವ ಐತಿಹಾಸಿಕ ಸಾಂಸ್ಕೃತಿಕ ವಸ್ತುಗಳ ಪುರಾತತ್ವ ಶೋಧನೆಗಳನ್ನು ಎಲ್ಲಿ ಕಂಡುಹಿಡಿಯಲಾಗಿದೆ ಎಂಬುದನ್ನು ಲೆಕ್ಕಿಸದೆ ಹೆಚ್ಚು ಕಚ್ಚಾ ಕೈಗಾರಿಕೆಗಳನ್ನು ಯಾವಾಗಲೂ ಹೆಚ್ಚು ಮುಂದುವರಿದ ಪ್ರಕಾರಗಳಿಗಿಂತ ಹಳೆಯದಾಗಿ ದಿನಾಂಕ ಮಾಡಬೇಕು. ಪೂರ್ವ ಐತಿಹಾಸಿಕ ಕಾಲದಂತೆ ಕಾಣುವುಗಳ ಕೆಳಗೆ ಕೆಲವು ಮುಂದುವರಿದ ನಾಗರಿಕತೆಗಳನ್ನು ಕಂಡುಹಿಡಿಯುವುದು ಸ್ವಲ್ಪ ಗೊಂದಲಮಯವಾಗಿದೆ. ಭೂಮಿಯು ಹೇಗೆ ಪ್ರಾರಂಭವಾಯಿತು ಎಂಬುದರ ಬಗ್ಗೆ ಇಂದು ಇನ್ನೂ ಅನೇಕ ಸಿದ್ಧಾಂತಗಳನ್ನು ಮುಂದಿಡಲಾಗುತ್ತಿದೆ. ಜರ್ಮನಿಯ ಡಾಕ್ಟರ್ ಕ್ಲೌಸ್ ಮಾಂಪೆಲ್ ನಮ್ಮನ್ನು ಮಾನವ ಜನಾಂಗವನ್ನು ಕೋತಿಗಳೊಂದಿಗೆ ಸಂಪರ್ಕ ಕಲ್ಪಿಸುವುದಕ್ಕಿಂತ ಕ್ಯಾನರಿ ಹಕ್ಕಿಗಳು ಅಥವಾ ಕಾಂಗೋರುಗಳೊಂದಿಗೆ ಸಂಪರ್ಕ ಕಲ್ಪಿಸಲು ಹೆಚ್ಚಿನ ಕಾರಣವನ್ನು ನಾನು ಕಾಣುವುದಿಲ್ಲ ಎಂದು ಹೇಳಿದ್ದಾರೆ. ಪ್ರಿಯರೇ, ವಿಕಾಸದ ಸಿದ್ಧಾಂತವು ಅನೇಕ ವಿಭಿನ್ನ ಹಂತಗಳನ್ನು ಮತ್ತು ದೃಷ್ಟಿಕೋನಗಳಾಗಿ ವಿಂಗಡಿಸಲ್ಪಟ್ಟಿದೆ. ಅದು ಸತ್ಯವೆಂದು ಎಂದಿಗೂ ಪ್ರದರ್ಶಿಸಲಾಗಿಲ್ಲ. ನೀವು ಹುಸಿ ವಿಜ್ಞಾನಿಗಳ ಮಟ್ಟಕ್ಕೆ ಇಳಿದಾಗ ಇದು ದುರದೃಷ್ಟಕರವಾಗಿದೆ. ಮತ್ತು ನಾನು ಇಂದು ನಮ್ಮ ಸಾರ್ವಜನಿಕ ಶಾಲೆಗಳಲ್ಲಿ ವಿಜ್ಞಾನವನ್ನು ಕಲಿಸುವ ಶಿಕ್ಷಕರ ಬಗ್ಗೆ ಯೋಚಿಸುತ್ತಿದ್ದೇನೆ. ಅವರು ಕಾಲೇಜಿನಲ್ಲಿ ಕೇವಲ ಒಂದು ದೃಷ್ಟಿಕೋನವನ್ನು ನೀಡಲ್ಪಟ್ಟಿದ್ದರಿಂದ ನ್ಯಾಯಯುತವಾದ ನೋಟವನ್ನು ನೀಡುವ ಸ್ಥಿತಿಯಲ್ಲಿ ನಿಜವಾಗಿಯೂ ಇಲ್ಲ. ಪ್ರಿಯರೇ, ವಿಜ್ಞಾನಿಗಳಿಂದಲೂ ಸಹ ವಿಕಾಸದ ಬಗ್ಗೆ ಸರ್ವಾನುಮತದ ಸ್ವೀಕಾರವಿಲ್ಲ. ಇಂಗ್ಲೆಂಡಿನ ಸೌಂಥ್ಯಾಂಪ್ಟನ್ ಆಲಯದ ಶರೀರಶಾಸ್ತ್ರ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಡಾಕ್ಟರ್ ಜಿ.ಎ. ಕರ್ಕುಟ್ ಅವರ ಉಲ್ಲೇಖ ಇಲ್ಲಿದೆ. ಅವರು ಸ್ವತಃ ವಿಕಾಸವಾದಿ ಆಗಿದ್ದರೂ ತಮ್ಮ ಪುಸ್ತಕ ದಿ ಇಂಪ್ಲಿಕೇಶನ್ ಆಫ್ ಇವ್ಯಾಲ್ಯೂಯೇಷನ್ನಲ್ಲಿ ಹೀಗೆ ಬರೆಯುತ್ತಾರೆ: ಕಾಲಾನಂತರದಲ್ಲಿ ಅನೇಕ ಜೀವಿಗಳು ಬದಲಾವಣೆಗಳಿಗೆ ಒಳಗಾಗುವುದನ್ನು ಗಮನಿಸಬಹುದು. ಇದರಿಂದ ಹೊಸ ಜಾತಿಗಳು ರೂಪುಗೊಳ್ಳುತ್ತವೆ ಎಂದು ಹೇಳುವ ಸಿದ್ಧಾಂತವಿದೆ. ಇದನ್ನು ವಿಶೇಷ ವಿಕಾಸ ಸಿದ್ಧಾಂತ ಎಂದು ಕರೆಯಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಪ್ರಯೋಗಗಳ ಮೂಲಕ ಪ್ರದರ್ಶಿಸಬಹುದು. ಮತ್ತೊಂದೆಡೆ ಪ್ರಪಂಚದ ಎಲ್ಲ ಜೀವರೂಪಗಳು ಒಂದೇ ಮೂಲದಿಂದ ಹುಟ್ಟಿಕೊಂಡಿವೆ, ಅದು ಸ್ವತಃ ಅಜೈವಿಕ ರೂಪದಿಂದ ಬಂದಿದೆ ಎಂದು ಸಿದ್ಧಾಂತವಿದೆ. ಪ್ರಿಯರೇ, ಈ ಸಿದ್ಧಾಂತವನ್ನು ಸಾಮಾನ್ಯ ವಿಕಾಸ ಸಿದ್ಧಾಂತ ಎಂದು ಕರೆಯಬಹುದು ಮತ್ತು ಅದನ್ನು ಬೆಂಬಲಿಸುವ ಪುರಾವೆಗಳು ಅದನ್ನು ಕೇವಲ ಒಂದು ಕಾರ್ಯನಿರ್ವಹಿಸುವ ಊಹೆಯಾಗಿ ಪರಿಗಣಿಸಲು ಸಾಕಷ್ಟು ಪ್ರಬಲವಾಗಿಲ್ಲ. ಈಗ ಸ್ವೀಡಿಷ್ ಸಸ್ಯಶಾಸ್ತ್ರಜ್ಞ ಡಾಕ್ಟರ್ ಹೆರ್ಬರ್ಟ್ ನೆಲ್ಸನ್ ಅವರ ಹೇಳಿಕೆಯನ್ನು ನೋಡೋಣ. ಇವರು ಸಹ ವಿಕಾಸವಾದಿ. 40 ವರ್ಷಗಳಿಗೂ ಹೆಚ್ಚು ಕಾಲ ನಡೆಸಿದ ಪ್ರಯೋಗಗಳ ಮೂಲಕ ವಿಕಾಸವನ್ನು ಪ್ರದರ್ಶಿಸುವ ನನ್ನ ಪ್ರಯತ್ನಗಳು ಸಂಪೂರ್ಣವಾಗಿ ವಿಫಲವಾಗಿದೆ. ಕನಿಷ್ಠ ನಾನು ಮೊದಲೇ ಊಹಿಸಿದ ವಿಕಾಸ ವಿರೋಧಿ ದೃಷ್ಟಿಕೋನದಿಂದ ಪ್ರಾರಂಭಿಸಿದ್ದೇನೆ ಎಂದು ನನ್ನ ಮೇಲೆ ಆರೋಪಿಸಲಾಗುವುದಿಲ್ಲ. ಪ್ಯಾಲಿಯೋಬಯೋಲಾಜಿಕಲ್ ಪ್ರಾಚೀನ ಜೀವಶಾಸ್ತ್ರದ ಸಂಗತಿಗಳಿಂದ ವಿಡಂಬನಾ ಚಿತ್ರವನ್ನು ಸಹ ಮಾಡಲು ಸಾಧ್ಯವಿಲ್ಲ ಎಂದು ದೃಢವಾಗಿ ಪ್ರತಿಪಾದಿಸಬಹುದು. ಪಳೆಯುಳಿಕೆ ಸಾಮಗ್ರಿಯು ಈಗ ಎಷ್ಟು ಸಂಪೂರ್ಣವಾಗಿದೆ ಎಂದರೆ ಹೊಸ ವರ್ಗಗಳನ್ನು ನಿರ್ಮಿಸಲು ಸಾಧ್ಯವಾಗಿದೆ ಮತ್ತು ಪರಿವರ್ತನಾ ಸರಣಿಗಳ ಕೊರತೆಯನ್ನು ವಸ್ತುಗಳ ಕೊರತೆಯಿಂದಾಗಿ ವಿವರಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಕೊರತೆಗಳು ನಿಜವಾಗಿವೆ, ಅವು ಎಂದಿಗೂ ತುಂಬುವುದಿಲ್ಲ. ವಿಕಾಸದ ಕಲ್ಪನೆಯು ಶುದ್ಧ ನಂಬಿಕೆಯ ಮೇಲೆ ನಿಂತಿದೆ ಎಂಬುದಾಗಿ ನಾನು ನಿಮಗೆ ಹೇಳುವುದೇನೆಂದರೆ, ಅವರು ಧರ್ಮದ ಕ್ಷೇತ್ರಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ. ನನ್ನ ಸ್ನೇಹಿತರೆ,
ವಿಕಾಸವಾದಿ ಆಗಲು ನೀವು ಅದನ್ನು ನಂಬಿಕೆಯಿಂದ ಸ್ವೀಕರಿಸಬೇಕು. ವಿಕಾಸವು ಊಹಾಪೋಹವಾಗಿದೆ ಮತ್ತು ಯಾವಾಗಲೂ ಹಾಗೇ ಇದೆ. ಆದರೆ ದುರಾದೃಷ್ಟವಶಾತ್ ಭಾಳಷ್ಟು ಜನರು ಅದನ್ನು ಸತ್ಯವೆಂದು ಒಪ್ಪಿಕೊಂಡಿದ್ದಾರೆ. ನಾವಾದರೂ ಲೋಕವೆಲ್ಲವೂ ದೇವರ ಮಾತಿನಿಂದ ಉಂಟಾಯಿತು ಎಂದು ನಂಬಿಕೆಯಿಂದ ಸ್ವೀಕರಿಸಿ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದ್ದಿ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಾವು ಒಪ್ಪಿ ವಿಧೇಯರಾಗಿ ನಿನ್ನನ್ನು ಸನ್ಮಾನಿಸುವ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರ ಜೀವಿತಗಳಲ್ಲಿ ಅವರ ನಂಬಿಕೆಯನ್ನು ಬಲಪಡಿಸಿ ಜೀವದ ಮಾರ್ಗದಲ್ಲಿ ನಡೆಸಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದದಕ್ಕಾಗಿ ವಂದನೆಗಳು. ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 1ನೇ ವಾಕ್ಯದ ಪ್ರಕಾರ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಹಾಗೆಯೇ ಸೃಷ್ಟಿಯ ವಿಷಯದಲ್ಲಿ ಇನ್ನೂ ಅನೇಕ ಸಿದ್ಧಾಂತಗಳನ್ನು, ಅನೇಕ ಹೇಳಿಕೆಗಳನ್ನು ನಾವು ನೋಡಿದೆವು. ಆದರೆ ಸೃಷ್ಟಿಯು ದೇವರ ಬಾಯಿ ಮಾತಿನಿಂದ ಉಂಟಾಯಿತು ಎಂಬ ಸತ್ಯವನ್ನು ಸತ್ಯವೇದ ಹೇಳಿರುವಾಗ ಅದನ್ನು ನಾವು ನಂಬಿ ವಿಧೇಯರಾಗೋಣ. ಆತನ ಸೃಷ್ಟಿಯಲ್ಲಿ ಆನಂದಿಸುವ ಪ್ರಿಯ ವೀಕ್ಷಕರೇ, ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.